ಏಡ್ಸ್ ಬಗ್ಗೆ ಹೇಳುವುದಾದರೆ ಏಡ್ಸ್ ಇವತ್ತು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಸೊ ಇದಕ್ಕೆ ಕಾರಣ ಮತ್ತು ಲಕ್ಷಣಗಳನ್ನು ನಾನು ಹೇಳ್ತಾ ಬರ್ತೀನಿ. ಸೊ ಇದು ಏಡ್ಸ್ ಬಂದರೆ ಸೊ ಇದರ ಲಕ್ಷಣಗಳು ಹೇಗಿರುತ್ತಪ್ಪ ಅಂತಂದರೆ ಅವರಿಗೆ ಕೆಮ್ಮು, ನೆಗಡಿ, ಕಾಲುವಾತ, ಸಂಧಿವಾತ ಆಗುತ್ತೆ ಹಾಗೂ ಅವರಿಗೆ ವಾಂತಿ, ವಾಕರಿಕೆ ಕೂಡ ಆಗುತ್ತೆ. ಅದರ ಜೊತೆಗೆ ಅವರಿಗೆ ಕೂಡ ಯಾವುದೇ ನಿಶಕ್ತಿ ಕೂಡ ಆಗುತ್ತೆ ಮತ್ತು ಬಿಳಿ ರಕ್ತ ಕಣಗಳು ಕಡಿಮೆ ಆಗುತ್ತವೆ. ಸೊ ಏಡ್ಸ್ ಹರಡಲು ಕಾರಣಗಳು. ಸೊ ಯಾಕೆ ಹರಡುತ್ತಪ್ಪ ಅಂತಂದರೆ ಇದು ನಾವು ಏಡ್ಸ್ ಪೇಷಂಟ್ ಜೊತೆ ನಾವು ಲೈಂಗಿಕ ಸಂಪರ್ಕ ಮಾಡಿದಾಗ ಸೊ ಏಡ್ಸ್ ಪೇಷಂಟ್ ಜೊತೆ ನಾವು ರಕ್ತವನ್ನು ಹಂಚಿಕೊಂಡಾಗ ಇದು ಒಂದು ಏಡ್ಸ್ನ ರೋಗ ಬರುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಏಡ್ಸ್ನ ಒಂದು ನಿರ್ಮೂಲನೆ ಇವತ್ತು ಆಗ್ತಾಯಿಲ್ಲ. ಸೊ ಏಡ್ಸ್ ಬಂದರೆ ಆ ವ್ಯಕ್ತಿ ಸರಾಸರಿಯಿಂದ 10ರಿಂದ 5 ವರ್ಷವರೆಗೂ ಬದುಕ್ತಾನೆ. ಸೊ ಅದಾದಮೇಲೆ ಬದುಕೋಕ್ಕಾಗಲ್ಲ. ಸೊ ಏಡ್ಸಲ್ಲೂ ಕೂಡ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಇರುತ್ತೆ. ಸೊ ಇದು ಒಂದು ಕೂಡ ಬಾಣಂತಿ ಹೆಣ್ಮಕ್ಳಿಂದ ಕೂಡ ಮಕ್ಕಳಿಗೆ ಅಂತ ಹರಡುವಂಥ ಒಂದು ಸಂದರ್ಭ ಕೂಡ ಇರುತ್ತೆ. ಸೊ ಹಾಗೆ ಕೂಡ ನಾವು ಕಟಿಂಗ್ ಮಾಡ್ಕೊಳ್ಳೋಕೆ ಕಟಿಂಗ್ ಶಾಪಲ್ಲೂ ಕೂಡ ನಮಗೆ ಗೊತ್ತಿಲ್ಲದೆ ಏಡ್ಸ್ ಪೇಷಂಟ್ನ ಒಂದು ಯೂಸ್ ಮಾಡಿದ ಒಂದು ಬ್ಲಡ್ ಯೂಸ್ ಮಾಡಿದ್ರು ಕೂಡ ನಮಗೆ ಬರುತ್ತೆ. ಸೊ ಹೀಗಾಗಿ ಏಡ್ಸ್ಗೆ ಇವತ್ತು ಇಂಡಿಯಾದಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಫ್ರೆಂಡ್ಸ್. ಹೀಗಾಗಿ ಏಡ್ಸ್ ಬಗ್ಗೆ ಜಾಗ್ರತೆಯಿಂದ ಇರಬೇಕಂತ ನಮ್ಮ ಅನಿಸಿಕೆ. ಸೊ ಕೇರ್ ಹಾಸ್ಪಿಟಲ್ಸ್ ಅಂತ ಇರುತ್ತೆ, ಅಲ್ಲಿ ಕೂಡ ನಿಮಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಸಿಗುತ್ತೆ. ಹಾಗಾಗಿ ಏಡ್ಸ್ ಬಗ್ಗೆ ಸ್ವಲ್ಪ ಜಾಗೃತಿ ಆಗಬೇಕು ಅಂತ ತಮ್ಮಲ್ಲಿ ವಿನಂತಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.